ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, PUC ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025 ವಿಷಯ ವ್ಯವಹಾರ ಅಧ್ಯಯನ. ಸೊ ಇವತ್ತು ನಡೆದಂಥ ಈ ಒಂದು ವ್ಯವಹಾರ ಅಧ್ಯಯನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದ ಮೂಲಕ ನಾನು ತೆಗೆದುಕೊಂಡು ಬಂದಿದ್ದೀನಿ. ಮೊದಲಿಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳು ಹೇಗಿದ್ದಾವೆ, ಸೊ ಪ್ರಶ್ನೆ ಪತ್ರಿಕೆಗಳು ಯಾವೆಲ್ಲ ಬಂದಿವೆ ಮತ್ತು ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಎನ್ಯುವಲ್ ಎಕ್ಸಾಮ್ಗೆ ಯಾವೆಲ್ಲ ಪ್ರಶ್ನೆಗಳು ಬೀಳ್ತವೆ ಎಂಬುದನ್ನು ಕೆಲವು ಮಾಹಿತಿಗಳನ್ನು ಈ ವಿಡಿಯೋದ ಮುಖಾಂತರ ಹಂಚ್ಕೊತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ದ್ವಿತೀಯ PUC ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಸೊ ನೀವೆಲ್ಲ ಓದಿರ್ತೀರಿ, ಇಡೀ ವರ್ಷವೆಲ್ಲ ನೀವು ಓದ್ಕೊಂಡು ಸೊ ಯಾವ ರೀತಿ ಸಿದ್ಧತೆಯನ್ನು ಮಾಡಿರ್ತೀರಲ್ಲ ನಿಮ್ಮ ಶಿಕ್ಷಕರು ನಿಮ್ಗೆ ಹೇಳಿರ್ತಾರೆ. ಆದರೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೊತಾ ಹೋಗ್ತೀನಿ. ಆ ಮಾಹಿತಿಗಳನ್ನು ನೀವು ಈ ವಿಡಿಯೋದ ಕೊನೆ ತನಕ ಏನಪ್ಪ ಅಂತ ನೀವು ನೋಡ್ಕೊತಾ ಹೋಗಿ. ಬನ್ನಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ವಿಭಾಗವಾರು ಏನು ಮಾಡೋಣ ಅಂತಂದರೆ ನಾವೆಲ್ಲರೂ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲಿಗೆ ಈ ಒಂದು ಎ ವಿಭಾಗದಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪ್ರಶ್ನೆಗಳನ್ನು ನೋಡಿ, ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು 4 ಕೊಟ್ಟಿದ್ದಾರೆ. 4ರಲ್ಲಿ ಸಿ ಉತ್ತರ ಸಹಕಾರ, ಇದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಹೇಳ್ತೀವಿ. ಇನ್ನು ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಪ್ರಯೋಗಶಾಲೆ, ಬಿ ವ್ಯವಸ್ಥಾಪಕರ ಅನುಭವಗಳಿಂದ, ಸಿ ಗ್ರಾಹಕರ ಅನುಭವಗಳಿಂದ, ಡಿ ಸಾಮಾಜಿಕ ವಿಜ್ಞಾನಗಳ ಪ್ರಸಾರದಿಂದ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಏನಾಗ್ತದೆ, ವ್ಯವಸ್ಥಾಪಕರ ಅನುಭವಗಳು. ನಾನಿಲ್ಲಿ ಮಾರ್ಕರ್ ಮುಖಾಂತರ ಏನು ಮಾಡಿದ್ದೀನಿ ಅಂತ ಹೈಲೈಟ್ ಮಾಡಿದ್ದೀನಿ. ಇನ್ನು ಉದ್ದೇಶಗಳನ್ನು ಸ್ಥಾಪಿಸಲು ನಿರ್ವಹಣಾಂಗದ ಕಾರ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಿರ್ದೇಶಿಸುವಿಕೆ ಆಗೋದಿಲ್ಲ, ಸಿಬ್ಬಂದಿ ನಿರ್ವಹಣೆ ಅಂತೂ ಆಗೋದೇ ಇಲ್ಲ, ಸಂಘಟನೆಸುವಿಕೆ. ಸೊ ಉತ್ತರ ಏನು ಅಂತಂದರೆ ಯೋಜಿಸುವಿಕೆ ಏನಾಗ್ತದೆ ಅಂತಂದರೆ ಉದ್ದೇಶಗಳನ್ನು ಸ್ಥಾಪಿಸುವಲ್ಲಿ ತನ್ನಂಥ ಪಾತ್ರವನ್ನು ವಹಿಸ್ತದೆ. ಇನ್ನು ಕೆಳಗಿನಲ್ಲಿ ಯಾವುದು ಶ್ರೇಣೀಕೃತ ಸರಪಳಿಯನ್ನು ಅನ್ವಯಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಸರಿ, ಯಾವುದು ಅಂತಂದಾಗ ಅನೌಪಚಾರಿಕ, ನೋಡಲಿ ಔಪಚಾರಿಕನೂ ಇದೆ, ಅನೌಪಚಾರಿಕ ಸಂಘಟನೆ ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸುವುದಿಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಔಪಚಾರಿಕನೇ ಬೇರೆ, ಅನೌಪಚಾರಿಕನೇ ಬೇರೆ. ಇನ್ನು ಅಮೆಝಾನ್ ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ನೀವೆಲ್ಲ ಮೊಬೈಲ್ಗಳನ್ನು, ಸ್ಮಾರ್ಟ್ಫೋನ್ಗಳನ್ನು, ಲ್ಯಾಪ್ಟಾಪ್ಗಳನ್ನು ಈಗಿನ ಒಂದು ಇಂಟರ್ನೆಟ್ ಜಗತ್ತಿನಲ್ಲಿ ಬದುಕ್ತಾ ಇದ್ದೀನಿ. ಸೊ ಅಮೆಝಾನ್ ಯಾರಿಗೆ ಗೊತ್ತಿಲ್ಲ, ಒಂದು ದೊಡ್ಡ ಸಾಮಾಜಿಕ ಜಾಲತಾಣ. ಅದಕ್ಕೊಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ ಈ 4 ಆಯ್ಕೆಗಳಲ್ಲಿ. ಒಂದು ಮುದ್ರೆ ಹೆಸರು, ಮುದ್ರೆಯ ಗುರುತು ಅಥವಾ ವ್ಯಾಪಾರದ ಗುರುತು, ಒಂದು ಗುರುತು ಪಟ್ಟಿ ಅಂತ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ವ್ಯಾಪಾರಿ ಗುರುತು ಏನಪ್ಪ ಅಂತಂದರೆ ಈ ಪ್ರಶ್ನೆಗೆ ಉತ್ತರ ಆಗ್ತದೆ. ಸೊ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನೋಡ್ಕೊತ ಹೋಗಿ ಈ ಕೆಳಗಿನ ಬಿಟ್ಟ ಸ್ಥಳಗಳಲ್ಲಿ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಪದಗಳನ್ನು ನೀವು ಆರಿಸಿ ಬರೀಬೇಕು. ಒಂದೊಂದು ಪದಗಳನ್ನು ಆರಿಸಿ ಬರಿತಾ ಹೋಗಿ. ನೋಡಿ, ನಾನು ಉತ್ತರವರ ಸಹಿತವಾಗಿ ಬರೆದಿದ್ದೀನಿ. ಕ್ರಮ ತತ್ವವು ಪ್ರತಿಯೊಂದು ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲೇ ಇರಬೇಕು ಅಂಥೇಳಿ ಪ್ರತಿಪಾದಿಸ್ತದೆ. ಹೌದು, ಕ್ರಮಾನುಸಾರ, ಕ್ರಮಬದ್ಧವಾಗಿ, ಕ್ರಮ ಅಂತ ಹೇಳಿ ಹೇಳ್ತೀವಲ್ಲ, ಅದು ಒಂದು ಸ್ಥಳದಲ್ಲಿ ಅದೇ ರೀತಿ ನೀಟಾಗಿರಬೇಕು ಅಂತ ಹೇಳ್ತದೆ. ಇನ್ನು ನಿಯಮ ನಿರ್ದಿಷ್ಟ ಹೇಳಿಕೆಯಾಗಿದ್ದು ಏನನ್ನು ಮಾಡಬೇಕೆಂದರೆ ತಿಳಿಸುತ್ತೆ. ಹೌದು, ನಿಯಮ, ಈಗ ನೀವು ಕೈ ಮಾಡಿ ಇದೇ ರೂಟಿಗೆ ಹೋಗಬೇಕು ಅಥವಾ ಹೀಗೆ ಇರಬೇಕು ಅಂತೇಳಿ ನಾವು ನಿಯಮಗಳನ್ನು ಹಾಕುತ್ತೀವಲ್ಲ, ಆ ರೀತಿ ನಿಯಮ ಏನು ಹೇಳ್ತದೆ ಅಂತಂದರೆ ಏನನ್ನು ಮಾಡಬೇಕು ಎಂಬುದನ್ನು ಇಲ್ಲಿ ಹೇಳ್ತದೆ. ಇನ್ನು ನಿರ್ದೇಶನ ಎಂದರೆ ಕೆಲಸ ಮಾಡುವಲ್ಲಿ ಜನರಿಗೆ ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ನೀಡುವುದು. ನಿರ್ದೇಶನ ಮಾಡ್ತೀವಿ ಯಾವ ರೀತಿ ನಿಮ್ಗೆ ಗೊತ್ತಿದೆ. ನಿರ್ದೇಶನ, ಒಂದು ವ್ಯಕ್ತಿ ಅಥವಾ ಒಂದು ವಿದ್ಯಾರ್ಥಿ ಬರಿಬೇಕು ಅಂತಂದರೆ ಈ ರೀತಿಯಾದಂಥ ಲೈನ್ಗಳಲ್ಲೇ ಬರಿಬೇಕು ಅಂತೇಳಿ ನಾವು ಹೇಳ್ತೀವಿ. ಇನ್ನು ಮುಂದುವರೆದಂತೆ ನೋಡಿ, ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ವ್ಯವಹಾರದ ಹಣಕಾಸು ಎನ್ನುತ್ತೇವೆ. ಹೌದಾ, ವ್ಯವಹಾರಕ್ಕೆ ಬೇಕಾಗಿರುವಂಥ ಹಣಕಾಸಿಗೆ ನಾವು ವ್ಯವಹಾರದ ಹಣಕಾಸು ಅಂತ ಕರಿತೀವಿ. ಇನ್ನು ಪ್ರಚಾರವು ಮಾರುವಿಕೆಗೆ ಸಮಾನವಾಗಿದೆ. ಹೌದ್ರಿ, ಒಂದು ವಸ್ತು, ಒಂದು ಪ್ರಾಡಕ್ಟ್ ಏನಾದರೂ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಪ್ರಮುಖವಾಗಿ ಏನು ಬೇಕು ಅಂತಂದರೆ ಪ್ರಚಾರ ಭಾಳ ಇಂಪಾರ್ಟೆಂಟು. ಇನ್ನು ಹೊಂದಿಸಿ ಬರಿಗಳನ್ನು ನೋಡ್ತಾ ಹೋಗಿ. ಪ್ರತಿ ಪ್ರಶ್ನೆಗೆ 1 ಅಂಕ ಇರ್ತದೆ. ಸೊ ನೀವು ಬರೀಬೇಕು. ನೀವೆಲ್ಲ ಆಲ್ರೆಡಿ ಬರೆದಿರ್ತೀರಿ. ಸೊ ಪ್ರಥಮ PUCಯಲ್ಲಿ ನೀವೆಲ್ಲ ಇನ್ನು ದೊಡ್ಡದಲ್ಲ. ಯಾಕಂತಂದರೆ 8ನೇ ತರಗತಿಯಿಂದ 12ನೇ ತರಗತಿಗೆ ಬಂದಿರುವಂಥ ವಿದ್ಯಾರ್ಥಿಗಳಿವೆಲ್ಲ ಮಾದರಿಗಳು ಗೊತ್ತಿರ್ತವೆ. ಆದರೂ ಸ್ವಲ್ಪ ಕೆಲವೊಂದು ಕಡೆ ಗಮನ ಇರಬೇಕು. ಸೊ ನಾನಿಲ್ಲಿ ಉತ್ತರಗಳನ್ನು ಕೇವಲ ಅವುಗಳ ರೋಮನ್ ಸಂಖ್ಯೆಯಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊತ ಹೋಗಿ. ಸಂಘಟನಾತ್ಮಕ ಉದ್ದೇಶ ಅಂತಂದರೆ ವ್ಯವಹಾರದ ಅಸ್ತಿತ್ವಕ್ಕೆ ನಾವು ಏನಂತ ಕರಿತೀವಿ, ಸಂಘಟನಾತ್ಮಕ ಒಂದು ಉದ್ದೇಶವನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಇನ್ನು ಉದಾರೀಕರಣ ನಿಮಗೆಲ್ಲ ಗೊತ್ತಿದೆ, ಅನಗತ್ಯ ನಿಯಂತ್ರಣಗಳನ್ನು ತೆಗೆದು ಹಾಕುವುದು. ಉದಾರೀಕರಣದಲ್ಲಿ ಏನಿದೆ ಅಂತ ಅಗತ್ಯ ಇಲ್ಲಾರಂಥವುಗಳನ್ನು ತೆಗೆದುಹಾಕುವುದು. ಇನ್ನು ಮೊಗಸಾಲೆ ಅಂತಂದರೆ ಕಾರ್ಯೇತರ ತರಬೇತಿ, ಮೊಗಸಾಲೆಗಳಂತ ಕರಿತೀವಿ. ತರಬೇತಿಗಳೇನು ಮಾಡ್ತೀವಲ್ಲ ಅಂತ ಒಂದು ಇದಕ್ಕೆ ಮೊಗಸಾಲೆ ಅಂತ ಕರಿತೀವಿ. ಕಾರ್ಯನಿರ್ವಹಣೆಯ ಶಿಷ್ಟಗಳನ್ನು ನಿರ್ಧರಿಸುವುದು ಯಾವುದು ಅಂತಂದರೆ ನಿಯಂತ್ರಿಸುವ ಮೊದಲ ಹಂತಕ್ಕೆ ನಾವೇನಂತ ಕರಿತೀವಿ, ಕಾರ್ಯನಿರ್ವಹಣೆಯ ಶಿಷ್ಟಗಳನ್ನು ಅಂತ ಕರಿತೀವಿ. ಇನ್ನು ಗ್ರಾಹಕ ಉತ್ಪನ್ನ ಅಂತಂದರೆ ಅದು ಸಾಬೂನು,
ಉತ್ಪನ್ನ, ನಾವು ಗ್ರಾಹಕರು ಏನು ಉತ್ಪನ್ನಗಳನ್ನು ಮಾಡ್ತೀವಿ ಅಂದ್ರೆ ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಳಗಿನಾಗೆ ಪ್ರತಿಯೊಂದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಸರಳವಾಗಿ ಉತ್ತರಿಸಿದರೆ 1 ಅಂಕ ಸಿಗ್ತದೆ. ಭಾಳ ಜನ ವಿದ್ಯಾರ್ಥಿಗಳು ಗೊಂದಲ ಮಾಡ್ಕೊಳ್ಳೋದು ಹಿಂಗೆ, ಒಂದು ಪದ ಅಂತಂದಾಗ ಕೆಲವು ವಿದ್ಯಾರ್ಥಿಗಳು ಪೂರ್ಣ ಪ್ರಮಾಣದ ಉತ್ತರಗಳನ್ನು ಬರಲಿಕ್ಕೆ ಹೋಗ್ತೀರಿ, ಯಾಕಂದರೆ ಸಮಯದ ಅಭಾವ ಇರ್ತದೆ ಎನ್ಯುವಲ್ ಎಕ್ಸಾಮ್ಗಳಲ್ಲಿ. ಸೊ ಅವುಗಳನ್ನು ಸರಿದೂಗಿಸಲಿಕ್ಕೆ ಒಂದು ಪದದಲ್ಲಿ ವಾಕ್ಯಗಳನ್ನು ಬರೀಬೇಕು. ನೋಡಿ, ಉತ್ತರದಾಯಿತ್ವವನ್ನು ಪ್ರತಿನಿಧಿಸಬಹುದೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲ, ಪ್ರತಿನಿಧಿಸಲು ಸಾಧ್ಯವೇ ಇಲ್ಲ. ನೇಮಕಾತಿ ಯಾವುದಾದ್ರೂ ಒಂದು ಬಾಹ್ಯ ಮೂಲವನ್ನು ತಿಳಿಸಿ. ನೇಮಕಾತಿಯ ಬಾಹ್ಯ ಮೂಲ ಅಂದರೆ ನಾವು ಬಾಹ್ಯ ಮೂಲ ಅಂದರೆ ಈಗ ನ್ಯೂಸ್ ಪೇಪರ್ಗಳು, ಜಾಹೀರಾತು ಮುಖಾಂತರ ಅಥವಾ ಕ್ಯಾಂಪಸ್ಗಳಲ್ಲಿ, ಈಗ ನೀವು ಸ್ಕೂಲ್ ಕ್ಯಾಂಪಸ್ಸು, ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಯಾವುದೇ ಕ್ಯಾಂಪಸ್ಗಳಲ್ಲಿ ನೇಮಕಾತಿ ಮಾಡ್ತೀವಲ್ಲ ಅದಕ್ಕೆ ಒಂದು ಬಾಹ್ಯ ಮೂಲಗಳಂತ ಹೇಳ್ತೀವಿ. ನೌಕರನ ಕಾರ್ಯ ಸಾಧನೆಯನ್ನು ಕಂಪನಿ ಸೂಚನಾ ಫಲಕದಲ್ಲಿ ಅಥವಾ ವಾರ್ತಾಪತ್ರದಲ್ಲಿ ಮೆಚ್ಚಿ ವ್ಯಕ್ತಪಡಿಸಿದ್ದಲ್ಲಿ ಹಣಕಾಸೇತರ ಉತ್ತೇಜಕ ಯಾವ ಪ್ರಕಾರವನ್ನು ಹೇಳ್ತಾರೆ? ನನ್ನ ಪ್ರಕಾರ ಅಂತಂದರೆ ಇದು ಬಡ್ತಿ. ಸೊ ನಿಮಗೇನಾದರೂ ಉತ್ತರ ಅನಿಸಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ನಾನು. ಇನ್ನು ಮುಂದುವರೆದಂತೆ ಕೆಲವು ಪ್ರಶ್ನೆಗಳು ಕೊಟ್ಟಿದ್ದಾರೆ. ತೆರಿಗೆಯನ್ನು ಪಾವತಿಸಿದ ನಂತರ ಗಳಿಸಿದ ಲಾಭದಲ್ಲಿ ಷೇರುದಾರರಿಗೆ ಹಂಚಲಾಗುವ ಭಾಗದ ಬಗ್ಗೆ ನಿರ್ಣಯಿಸಲಾಯಿತು. ಈ ನಿರ್ಣಯವನ್ನು ಏನಂತ ಕರಿತೀವಿ ಅಂತ ಕರೀತಾರೆ? ಔಪಚಾರಿಕ ಸಂವಹನ ಅಂಥೇಳಿ ನಾನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ವಿದ್ಯಾರ್ಥಿಗಳು ಇದಕ್ಕೂ ಕಮೆಂಟ್ ಮೂಲಕ ನಿಮ್ಮ ಉತ್ತರಗಳನ್ನು ತಿಳಿಸಿ. ಗ್ರಾಹಕ ಅಂದರೆ ಎಷ್ಟು ಸರಳವಾದಂಥ ಪ್ರಶ್ನೆ. ವಸ್ತುಗಳನ್ನು ಕೊಳ್ಳುವಂಥವನಿಗೆ ನಾವೇನಂತ ಕರಿತೀವಿ? ಗ್ರಾಹಕ ಅಂತ ಕರಿತೀವಿ. ಇನ್ನು ಕೆಳಗೆ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ನೋಡಿ. ನಿರ್ವಹಣೆ ಯಾವುದಾದ್ರೂ 2 ಹಂತಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನಿರ್ವಹಣೆ ಯಾವ ರೀತಿ ಮಾಡ್ತೀವಿ? ಒಂದು ಉನ್ನತ ಹಂತದ ನಿರ್ವಹಣೆಯನ್ನು ಮಾಡ್ತೀವಿ, ಎರಡನೇದು ಮಧ್ಯಮ ಹಂತದ, ಇನ್ನೊಂದು ಕೆಳ ಹಂತದ ಅಂತ ಬರ್ತದೆ. ಅದರಲ್ಲಿ ವಿಭಾಗಗಳವಾಗಿ ಹಂತಗಳನ್ನು ನಾವು ನೋಡ್ಕೊತ ಹೋಗ್ತೀವಿ. ಇನ್ನು ಗ್ಯಾಂಗ್ ಫ್ಲಾಕ್ ಎಂದರೆ ನೆನಪಿರಲಿ ನಿಮ್ಗೆ, ಇಬ್ಬರು ಸಮಾಂತರ ವ್ಯಕ್ತಿಗಳು ಅಥವಾ ಕಾರ್ಮಿಕರ ನಡುವೆ ಅಥವಾ ಅಧಿಕಾರಿಗಳ ನಡುವೆ ನಡೆಯುವಂಥ ಒಂದು ಸಂವಹನ, ಮಾತುಕತೆ ಅಂತ ಏನು ಕರಿತೀವಿ ಅದಕ್ಕೆ ನಾವೇನಂತೀವಿ? ಗ್ಯಾಂಗ್ ಫ್ಲಾಕ್ ಅಂತ ಕರಿತೀವಿ. ಇನ್ನು ಯೋಜಿಸಿಕೆಯನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಲೂಯಿಸ್ ಆಲೆನ್ ಅವರು ಹೇಳ್ತಾರೆ ಏನಂತಂದರೆ, ಯೋಜಿಕೆಯನ್ನು ಅಥವಾ ಯೋಜಿಸುವಿಕೆಯು ಮುನ್ನಂದಾಜು ಅಂತ ಕರಿತೀವಿ. ನಾವು ಅಂದಾಜುಗಳನ್ನು ಮಾಡ್ತೀವಿ. ನೀತಿಗಳನ್ನು, ಉದ್ದೇಶಗಳನ್ನು, ಕಾರ್ಯಗಳನ್ನು ಮತ್ತು ಕಾರ್ಯವಿಧಾನಗಳನ್ನು, ಅವುಗಳ ಜೊತೆಗೆ ಮುಂಗಡ ಪತ್ರಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಒಂದು ಯೋಜಿಸುವಿಕೆ ಅಂತ ಹೇಳ್ತೀವಿ. ಇವ್ರು ಹೇಳ್ತಾರೆ, ಲೂಯಿಸ್ ಆಲೆನ್ ಅವರು ಹೇಳ್ತಾರೆ. ಇನ್ನು ಕಾರ್ಯಾತ್ಮಕ ರಚನೆ ಮತ್ತು ವಿಭಾಗೀಯ ರಚನೆಗಳ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸರ್ ಇಲ್ಲಿ ನಾನು ಕೊಟ್ಟಿದ್ದೆ ನೋಡಿ, ಗಮನಿಸ್ತಾ ಹೋಗಿ ನೀವು ವಿಡಿಯೋದಲ್ಲಿ. ಕಾರ್ಯಾತ್ಮಕ ರಚನೆ ಮತ್ತು ವಿಭಾಗೀಯ ರಚನೆಗಳು. ಕಾರ್ಯಾತ್ಮಕ ರಚನೆಯಲ್ಲಿ ಮೊದಲನೇ ಪಾಯಿಂಟ್ ಹೇಳಿದಾಗ ಸ್ಥಾಪನೆಯು ಕಾರ್ಯಗಳ ಮೇಲೆ ಆಧರಿಸ್ತದೆ ಅಂತ ಹೇಳ್ತಾರೆ, ಯಾಕಂದರೆ ಸ್ಥಾಪನೆಗಳು ಕಾರ್ಯ ಆಧಾರದ ಮೇಲೆ ಬಂದಿರ್ತವೆ. ಇನ್ನು ವಿಭಾಗೀಯಲ್ಲಿ ಸ್ಥಾಪನೆಯು ಉತ್ಪನ್ನ ಅಥವಾ ಉತ್ಪನ್ನ ಶ್ರೇಣಿಗಳ ಮೇಲೆ ಆಧರಿಸಿದೆ, ಕಾರ್ಯಗಳನ್ನು ಬೆಂಬಲಿಸಲ್ಪಡುತ್ತದೆ ಅಂತ ಹೇಳ್ತಾರೆ. ಇನ್ನು ಈ ಕಾರ್ಯಾತ್ಮಕ ರಚನೆ ಏನಾಗಿದೆ ಅಂದರೆ ಕಾರ್ಯಾತ್ಮಕ ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ, ವಿಭಾಗ ಉತ್ಪನ್ನ ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ. ಕಾರ್ಯಾತ್ಮಕ ರಚನೆ ವಿಭಾಗವೊಂದಕ್ಕೆ ಜವಾಬ್ದಾರಿ ನಿಗದಿಪಡಿಸುವುದು ಬಹಳ ಕಷ್ಟ ಆಗ್ತದೆ, ಆದರೆ ಇಲ್ಲಿ ಅದು ಯಾವುದೇ ಕಷ್ಟ ಅನಿಸೋದಿಲ್ಲ, ಭಾಳ ಸುಲಭ ಆಗ್ತದೆ. ಈ ರೀತಿ 3 ಪಾಯಿಂಟ್ಗಳನ್ನು ಹಾಕಿ ನೀವು ಅಂಕಗಳನ್ನು ಕೊಡ್ಬೋದು. ಇನ್ನು 21 ಏನು ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ, ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಅಭಿಶಿಕ್ಷಣ ಎಂದರೇನು ಅಂತ ಕೇಳಿದ್ದಾರೆ. ಇನ್ನು ಕೆಳಗಿನವುಗಳಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪ್ರೇರಣೆ ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ. ಬಡ್ತಿ ಅಂದರೆ ಅದು ಸಕಾರಾತ್ಮಕ, ಒಳ್ಳೆ ಕೆಲಸ ಮಾಡಿದ್ದಾನೆ ಅಥವಾ ಒಂದು ಒಳ್ಳೆ ಸೇವೆಯನ್ನು ಸಲ್ಲಿಸಿ ಅವನಿಗೆ ಬಡ್ತಿಯನ್ನು ಕೊಡೋಣ ಅಂತ ಹೇಳ್ತಾರೆ. ಬೆದರಿಕೆ ಅಂದರೆ ನೀನು ಇದು ಮಾಡಲೇಬೇಕು ಅಂತೇಳಿ ಬೆದರಿಕೆ ಹಾಕ್ತೀವಲ್ಲ ಅದಕ್ಕೆ ನಾವು ನಕಾರಾತ್ಮಕ ಪ್ರೇರಣೆ ಅಂಥೇಳಿ. ಸೊ ಎರಡನ್ನು ನಾವು ಅಲ್ಲಿ ವಿಂಗಡಣೆಯನ್ನು ಮಾಡ್ಬೋದು. ಇನ್ನು ಒಟ್ಟು 6 ಪ್ರಶ್ನೆಗಳು ಬರೀ ಅಂತ ಹೇಳಿದರೆ. ಇನ್ನು ಕೊನೆಯದಾಗ ಹೇಳೋದಾದರೆ ಏನು ಹೇಳಿದ್ದಾರೆ? ನಿಯಂತ್ರಿಸೋಕೆ ಯಾವುದಾದ್ರೂ 2 ಅನುಕೂಲತೆಗಳನ್ನು ತಿಳಿಸಿ ಅಂತ ಕೇಳಿದರೆ, ನಿಯಂತ್ರಣ ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ಸಿಬ್ಬಂದಿಯ ಕಾರ್ಯಕ್ಷಮತೆಯನ್ನು ವೃದ್ಧಿಸಲ್ಪಡ್ತದೆ. ಹೌದಾ? ಈಗ ನಾವು ನಿಯಂತ್ರಣ ಇರಲಿಲ್ಲ ಅಂದರೆ ಸಿಬ್ಬಂದಿ ವೃದ್ಧಿನೇ ಬರುವುದಿಲ್ಲ. ಅದೇ ರೀತಿ ಎರಡನೇದು ಸಂಘಟನೆಯ ಕಾರ್ಯಕ್ಷಮತೆ ಮತ್ತು ಕಾರ್ಯಸ್ಥಾಪನೆಯು ವೃದ್ಧಿಸುತ್ತದೆ ಅಂತ ಹೇಳ್ತೀವಿ. ಸೊ 2ರ ಮೇಲೆ ಏನಪ್ಪ ಅಂತಂದರೆ ಈ ಒಂದು ಏನು ನಿಯಂತ್ರಿಸೋಕೆ ಯಾವುದಾದ್ರೂ 2 ಅನುಕೂಲಗಳು ಅಂತ ಹೇಳ್ತೀವಿ. ಸೊ ಇದಿಷ್ಟು ಈ ಒಂದು PUC ದ್ವಿತೀಯ ವರ್ಷದ ಈ ಬಿಸ್ನೆಸ್ ಸ್ಟಡಿ ಇದೆ, ವ್ಯವಹಾರ ಅಧ್ಯಯನ ಇದೆ, ಈ ಪ್ರಶ್ನೆ ಪತ್ರಿಕೆ ಒಂದು ಪಾಸಿಂಗ್ ಅಂಕಗಳನ್ನು ನಾನು ವಿಡಿಯೋ ಮೂಲಕ ಹೇಳಿದೆ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇದರ ಒಂದು ಏನು ಕೊಡ್ತೀನಿ ಅಂತಂದರೆ ಪೂರ್ಣ ಉತ್ತರಗಳನ್ನು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಮುಂದೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನು ತೆಗೆದುಕೊಂಡು ಬರ್ತೀನಿ. ಸೊ ವಿದ್ಯಾರ್ಥಿಗಳು ನೀವು ಮೊದಲು ಫಸ್ಟ್ ಗಮನಿಸಿ ಏನಂತಂದರೆ, ನಮ್ಮ ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ಥರದ ವಿಡಿಯೋಗಳಿದ್ದಾವೆ. ಅದು ಆರ್ಟ್ಸು, ಕಾಮರ್ಸು, ಸೈನ್ಸು ಎಲ್ಲ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಸೊ ಪ್ಲೇಲಿಸ್ಟ್ಗೆ ಹೋಗಿ ಮತ್ತು ನಿಮ್ಮ ಸ್ನೇಹಿತರು ಸಹ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.